ಲೈಂಗಿಕ ಕ್ರಿಯೆ ಎಷ್ಟು ನಿಮಿಷಗಳು ನಡೆಸಿದರೆ ಒಳ್ಳೆಯದು? ಮಾನವನ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಜೀವನದಲ್ಲಿ ಲೈಂಗಿಕ ಸಂಬಂಧಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ. ದಾಂಪತ್ಯ ಜೀವನದಲ್ಲಿ ಹತ್ತಿರದ ಸಂಬಂಧವನ್ನು ಗಟ್ಟಿಯಾಗಿಸಲು ಲೈಂಗಿಕ ಕ್ರಿಯೆ ಸಹಾಯಕವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಲೈಂಗಿಕ ಕ್ರಿಯೆ ಎಷ್ಟು ನಿಮಿಷಗಳು ನಡೆಯಬೇಕು ಎಂಬ ಪ್ರಶ್ನೆ ಬಹುಮಾನ್ಯವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಹುಡುಕುವುದು ಅನೇಕ ಜನರಿಗೆ ಕೌತುಕವಾಗಿರುತ್ತದೆ. ಇದು ಕೇವಲ ಸಮಯದ ವಿಷಯವಲ್ಲ, ದಂಪತಿಗಳ ತೃಪ್ತಿ, ಆರೋಗ್ಯ ಮತ್ತು ಸಂಬಂಧದ ಗುಣಮಟ್ಟಕ್ಕೂ ಸಂಬಂಧಪಟ್ಟದ್ದು. ಇವತ್ತಿನ ವಿಡಿಯೋದಲ್ಲಿ ಲೈಂಗಿಕ ಕ್ರಿಯೆ ಎಷ್ಟು ನಿಮಿಷಗಳು ನಡೆಸಿದರೆ ಒಳ್ಳೆಯದು ಎಂಬುದನ್ನು ಡೀಟೇಲ್ ಆಗಿ ತಿಳಿಸಿಕೊಡುತ್ತೇವೆ. ಬನ್ನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿ. ಲೈಂಗಿಕ ಕ್ರಿಯೆ ಸಾಮಾನ್ಯ ಅವಧಿ. ವೈದ್ಯಕೀಯವಾಗಿ ಹಾಗೂ ಸಂಶೋಧನೆಗಳ ಆಧಾರದ ಮೇಲೆ ಸರಾಸರಿ ಲೈಂಗಿಕ ಕ್ರಿಯೆಯ ಅವಧಿ, ಅಂದರೆ ಶಿಶ್ನದಿಂದ ಯೋನಿಯೊಳಗಿನ ಆಕ್ಚುವಲ್ ಪೆನೆಸ್ಟ್ರೇಷನ್ ಆರಂಭವಾಗಿ ವೀರ್ಯ ಸ್ರಾವವಾಗುವವರೆಗೆ ಸುಮಾರು 5 ರಿಂದ 7 ನಿಮಿಷಗಳವರೆಗೆ ನಡೆಯುತ್ತದೆ. ಕೆಲವೊಮ್ಮೆ ಈ ಅವಧಿ 2 ನಿಮಿಷವಾಗಬಹುದು. ಮತ್ತೆ ಕೆಲವು ಸಂದರ್ಭದಲ್ಲಿ 10 ರಿಂದ 15 ನಿಮಿಷ ಸಾಗಬಹುದು. ಆದರೆ ಹೆಚ್ಚು ಸಮಯವಾದೀತು ಎಂದರೆ ಇದು ಉತ್ತಮ ಎಂದು ಅರ್ಥವಲ್ಲ. ದೈಹಿಕ ತೊಂದರೆ ಅಥವಾ ಬೋರ್ಡಮ್ ಕೂಡ ಉಂಟಾಗಬಹುದು. ಇದರ ಬಗ್ಗೆ ತಜ್ಞರ ಅಭಿಪ್ರಾಯ ಏನು? ಒಂದು ಇಂಟರ್ನ್ಯಾಷನಲ್ ಲೈಂಗಿಕ ತಜ್ಞರ ಸಮೂಹ ನಡೆಸಿದ ಅಧ್ಯಯನದಲ್ಲಿ 7 ರಿಂದ 13 ನಿಮಿಷಗಳ ಅವಧಿಯ ಲೈಂಗಿಕ ಕ್ರಿಯೆ ಆದರ್ಶ ಎಂದು ಸೂಚಿಸಲಾಗಿದೆ. ಅದಕ್ಕಿಂತ ಕಡಿಮೆ 1 ಅಥವಾ 2 ನಿಮಿಷದಲ್ಲಿ ಮುಗಿಯಬಹುದು. ಅರ್ಲಿ ಇಜಾಕ್ಯುಲೇಷನ್ ಎಂಬ ಸಮಸ್ಯೆಯ ಲಕ್ಷಣವಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಸಂಬಂಧದ ತೃಪ್ತಿ ಕಡಿಮೆಯಾಗಬಹುದು. ಹಾಗೆಯೇ 20 ನಿಮಿಷಕ್ಕಿಂತ ಹೆಚ್ಚಿನ ಲೈಂಗಿಕ ಹಾಗೂ ದೈಹಿಕ ಕ್ರಿಯೆ ಕೆಲವರಿಗೆ ಅಸಹನೀಯವಾಗಬಹುದು. ಸಮಯಕ್ಕಿಂತ ತೃಪ್ತಿ ಮುಖ್ಯ. ಸಮಯದಷ್ಟೇ ಮುಖ್ಯವಲ್ಲ, ದಂಪತಿಗಳು ಪರಸ್ಪರ ಹೇಗೆ ತೃಪ್ತಿ ಪಡುತ್ತಾರೆ ಎಂಬುದು ಮುಖ್ಯವಾಗಿದೆ. ಕೆಲವೊಮ್ಮೆ ಅತೃಪ್ತಿಯ ಮುಖ್ಯವಾಗುತ್ತದೆ. ಅರ್ಥಾತ್ ಮುದ್ದು, ಮುನಿಸು, ಬಿಚ್ಚಿಕೊಳ್ಳುವಿಕೆ, ಮಾತುಕತೆ, ಮುಂಗಡ ಆಟ, ನಂತರ ಸಹವಾಸ ಇತ್ಯಾದಿಗಳು ಕೂಡ ಲೈಂಗಿಕ ಜೀವನದ ಭಾಗವಾಗಿದೆ. ಈ ಎಲ್ಲವೂ ಸೇರಿ ಒಟ್ಟು ಲೈಂಗಿಕ ಅನುಭವವನ್ನು ರೂಪಿಸುತ್ತವೆ. ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ಪ್ರಭಾವ. ದೈಹಿಕ ಶಕ್ತಿಯು ಮಾನಸಿಕ ಸ್ಥಿತಿ, ದಂಪತಿಯ ಸಂಬಂಧದ ಗುಣಮಟ್ಟ, ವಯಸ್ಸು, ಆಹಾರ ಶೈಲಿ ಮತ್ತು ನಿದ್ರೆಯೂ ಲೈಂಗಿಕ ಕ್ರಿಯೆಯ ಅವಧಿಗೆ ಪ್ರಭಾವ ಬೀರುತ್ತದೆ. ಅನೇಕ ಪುರುಷರು ಮಾನಸಿಕ ಒತ್ತಡ, ಶರೀರದ ದುರ್ಬಲತೆ ಅಥವಾ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಚಿಕ್ಕ ಅವಧಿಯಲ್ಲಿ ಇಜಾಕ್ಯುಲೇಷನ್ ಆಗಬಹುದು. ಆದರೆ ಸಮಾಲೋಚನೆ, ಯೋಗ, ಆರೋಗ್ಯಕರ ಶೈಲಿಯ ಜೀವನ ಮತ್ತು ಸಮಂಜಸ ಸಂಭಾಷಣೆ ಇವುಗಳ ಮೂಲಕ ಇದನ್ನು ಸುಧಾರಿಸಬಹುದು. ತೀರ್ಮಾನ: ಹೆಚ್ಚು ಸಮಯವಾದರೂ ಕಡಿಮೆ ಸಮಯವಾದರೂ ಅದರಿಂದಲೂ ಮುಖ್ಯವಾದದ್ದು ದಂಪತಿಗಳ ತೃಪ್ತಿ, ಪರಸ್ಪರ ಒಪ್ಪಿಗೆ ಮತ್ತು ಆತ್ಮೀಯ ಸಂಬಂಧ. ಸರಾಸರಿ ಲೈಂಗಿಕ ಕ್ರಿಯೆಯ ಅವಧಿ 5 ರಿಂದ 13 ನಿಮಿಷಗಳವರೆಗೆ ಇದ್ದರೆ ಸಾಮಾನ್ಯವಾಗಿ ಸಾಕಷ್ಟು ಒಳ್ಳೆಯದಾಗಿ ಪರಿಗಣಿಸಲಾಗುತ್ತದೆ. ಆದರೆ ಕಾಲಕ್ಕಿಂತಲೂ ಹೆಚ್ಚಿನ ಬೆಲೆಯದ್ದು ದಂಪತಿಗಳ ನಡುವೆ ಭಾವಪೂರ್ಣ ಸಂಪರ್ಕ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಇನ್ನು 10 ಜನರಿಗೆ ಶೇರ್ ಮಾಡಿ. ಹೀಗೆ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ
ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.